ಬಂದಿತ್ತ ಏನ ಆ ನೀ ಹಿಂಗತಿ ಮಾಡಿದ್ದಕ್ಕನ ಹಂಗ ಹೋತ್ ನನ್ನ ಮಗ. ಅವ್ನು ಹೊಟ್ಟೆ ಎಷ್ಟಿತ್ತಂದ್ರ ಬಂದು ಊಟ ಮಾಡ್ತಾನ ನಾಳೆ. ಮಗಗ ಒಳ್ಳೆ ಪದ್ಧತಿ ಕಲ್ಸಂದ್ರ ತಾಯಿ ಅದಕ್ಕೆ ಅವ್ ಮಾಡೋ ತಪ್ಪಿಗೆ ಕುಮ್ಮಕ್ ಕೊಡಾಕತ್ತೀನಿ ನೀನು. ಮೊದ್ಲೇಕ್ ನೀನು ಕೆಲ ತಗೊಂಡ್ ಹೊಡಿಬೇಕು. ಸ್ವಸ್ತ್ಯಾರ ಎದುರಿಗೆ ಮಾತಾಡೋದು ನೋಡು. ನನಗಂಕರು ಮಾನ ಮರ್ಯಾದೆ ಇಲ್ಲಂಗ ಆಗ್ಬಿಟ್ಟತಿ ಮನ್ಯಾಗ. ನೀ ಏನ್ಲೇ ಮಕ ಮಕ ನೋಡ್ಕೊಂತ ನಿಂತಿ? ಗಂಡ ಎಂತಿ ಜಗಳ ಹೆಚ್ಚಿಟ್ಟು ಮೋಸ ನೋಡಕತ್ತೇನ? ಹೋಗ ಒಳಗೆ ದಗದ ಮಾಡಿ ಹೋಗು. ಆ ಹುಡುಗಿಗೆ ಯಾಕಂತಿ? ಮೊದ್ಲೇಕ್ ನೀ ಸುದ್ದಿರು. ಮಗಗ ಚಂದನ್ ಪದ್ಧತಿ ಕಲ್ಸ. ನೀ ಆಡ್ತಾರ ಮಟ್ಟಿದ್ದಲ್ಲೇನ ಮಗಳು ಸತ್ಯಕರ ಗಂಡನ್ ಬಿಟ್ಟು ಮನ್ಯಾಗ ಬಂದ್ ಕುಂತಾಳ. ಆಕಿ ಪರಿಸ್ಥಿತಿ ಏನೈತಂತ ಹೇಳಿ ನಿಮಗೆ ಗೊತ್ತಿಲ್ಲನ? ಎಲ್ಲ ಗೊತ್ತಿದ್ದನು ಮಾತಾಡೋದನ? ನಂಗೆಲ್ಲ ಗೊತ್ತೈತೆ. ಮಗಳಿಗೆ ಎಂತ ಪದ್ಧತಿ ಕಲ್ಸಿ ಅನ್ನೋದು ಗೊತ್ತೈತಿ. ಅಂದಲೇನೆ ಆಕಿ ಗಂಡನ ಮನೆಗೆ ಹೋಗಿ ಬಾಳೆ ಮಾಡವಳು. ಗಂಡನ ಮನ್ಯಾಗ ಬರೀ ನಂದ ನಡಿಲ್ಲ ಅಂತ ಹೇಳಂದ್ರ ಯಾರು ನಡೆಸ್ತಾರ ಹೇಳ? ನನ್ನ ಮಗಳಿಗೆ ಅವರು ಎಷ್ಟು ಕಿಟಕಿಟಿ ಮಾಡ್ತಾರ ಅನ್ನೋದು ನಿಮ್ಗೇನು ಗೊತ್ತೈತಿ? ಏಟ್ ಹೇಳಿದ್ರು ಆಟ. ನೀಲಿ ನಾ ಇಲ್ಲಾರ್ದಾಗ ನನ್ನ ಮಗಳ ಬಗ್ಗೆ ಕಿವ್ಯಾಗ ತುತ್ತೂರಿ ಓದಿಲ್ಲ ನನ್ನ ಗಂಡಗ. ಅಂದಲೇ ನಾ ಇಷ್ಟು ಮಾತಾಡಕತ್ತಾನ. ಎಂದೂ ಮಗಳ ಬಗ್ಗೆ ಮಾತಾಡ್ದವಲ್ಲ ನನ್ನ ಗಂಡ. ನಾ ಏನೂ ಅಂದೇ ಇಲ್ರಿ, ಅವ್ರು ಸುದ್ದಿ ತೆಗ್ದಿಲ್ಲ. ನನಗೊಳೆ ತಗಲ್ ಬಿದ್ದಿರಿ ನೀವು. ಆ ಹುಡುಗಿಗೆ ಎದಕ್ಕೆ ತಗಲಿ ಬಿದ್ದಿ? ಆಕೆ ಏನು ಹೇಳ್ಕೊಟ್ಟಿಲ್ಲ. ಏನ್ ನಾ ಏನ ಕಣ್ಣು ಮುಸ್ಕೊಂಡ್ ಅಡ್ಡಿರ್ತಾನ ಅಂತ ಮಾಡಿ ನಾನು ನೋಡಾಕತ್ತೀನಿ ಮನ್ಯಾಗ ಏನಾಗುತ್ತಾ ಏನ್ ಬಿಡುತ್ತಾ ಅಂತೇಳಿ. ಏನ ಅಯ್ಯವ ಈಗ ಬಂದೆ ಅದೇ? ಏನವಾ ಈಗ ಬಂದ್ಯಾ? ಆರಾಮದಿ ಅಲ್ವಾ? ಹ್ಞೂ ಅಣ್ಣ ಆರಾಮದೀನಿ. ವೈನಿ ಆರಾಮದಿಯಾ? ಇನ್ನೆಲ್ಲಿಂದ ಆರಾಮ? ಇದೊಂದು ಕೊಟ್ಟು ಜೋಡ್ ಮಾಡಿ ಅಲ್ಲ ನನಗೆ. ಯಾಕ ವೈನಿ ಹಿಂಗತಿ ಅಂತಿ? ಇನ್ನೇನು ನಿನ್ನ ಮಗಳಿಗೆ ಚಂದನ ಪದ್ಧತಿ ಕಲ್ಸೇ ಇಲ್ಲ ನೀನು. ನೋಡು ಇನ್ನೇ ಈಗ ನನ್ನ ಮಗ ಕೂಡ ಜಳ ತೆಗೆದು ಆ ಹುಡುಗನ ಊಟ ಮಾಡಿಸ್ಲಾರ್ದ ಕಳಿಸಿದ್ಲು. ಈಗ ನೋಡಿ ನನ್ನ ಗಂಡ ಎಂದೂ ತನ್ನ ಮಗಳಿಗೆ ಸರಗ್ ಕುಂದರಂದಿದ್ದಿಲ್ಲ. ನನ್ನ ಮಗಳಿಗೆ ಮಾತಾಡಕತ್ತಾನ. ನಿನ್ನ ಮಗಳು ಇಲ್ಲದೊಂದು ಸಲ್ಲದೊಂದು ಮಾವನ ಕಿವಿಗೆ ತುತ್ತಿರೋದಕತ್ತಾಳ. ಮಗಳಿಗೆಲ್ಲ ಚಂದನ ಪದ್ಧತಿ ಹೇಳ್ಕೊಟ್ಟಿತ್ತು ಬರವ. ಏ ಮಾಣಿಗೇಡಿ, ಮನಿ ಹೆಣ್ಣ ಮಗಳು ಮನಿ ಮುಟ್ಟ ಬಂದಾಳ. ಹಂಗನ ಮಾತಾಡೋದು? ಬಾ ತಂಗಿ, ಆಕಿದ ಏನು ಹಚ್ಕೊಂತಿ ಬಾ. ನೀಲವ ನಿಮ್ಮ ಚೀಲ ಇಸ್ಕೊರು, ಹೋಗಿ ಚಾ ಮಾಡಿ ಹೋಗು. ನೋಡಿ ಶಾರವ, ನಿನ್ನ ಮಗಳಿಗೆ ಚಂದನ ಬುದ್ಧಿ ಕಲಿಸಿ ಹೋಗು. ಇಲ್ಲ ಅಂದ್ರೆ ಗಂಟು ಕಟ್ಕೊಂಡು ನಿನ್ನ ಮಗಳು ಕರ್ಕೊಂಡು ಹೋಗು. ಯವ್ವ ಹೆಂಗತಿ? ತಂಗಿಯಾರ ಆರಾಮದಾರ? ತಮ್ಮ ಆರಾಮದಾನ? ಒಟ್ರಿಗೆ ಏನು ಕೆಟ್ಟ ಬೇನೆ ಆಗಂದೆ, ಒಟ್ರು ಚಂದ ಅದಾರ. ನೀ ಹೆಂಗದಿ ಯವ್ವ? ನಾ ಆರಾಮದೀನಿ ಬೇ ಯವ್ವ. ನೋಡಿದ್ನವ ನೀ ಎಷ್ಟು ಚಂದದಿ ಅಂತೇಳಿ. ಅಯ್ಯೋ ಸಿಟ್ಟು ಬಂದಾಗ ಹಂಗತಿ ಲೋಡ ಲೋಡ ಮಾತಾಡ್ತಾ ಅತ್ತಿ. ಮತ್ತಿನ್ನೊಂದು ತಾಸಿ ನೋಡು ಎಷ್ಟು ಚಂದ ಮಾತಾಡ್ಸ್ತಾ. ಬಾವಿ ಅದ್ರದ್ದು ಗೊತ್ತಿಲ್ಲನ, ಅದ್ರದ್ದು ಏನು ತಲೆ ಹಚ್ಕೊಂತಿ ಬಾ. ಏನಮ್ಮ ಮಾವ ಏನಂತಾನ? ಈಗ ಹಾರಾಡ್ತಾನ ಏನ ಗಪ್ ಚುಪ್ಪದಾನ? ಈಗಂಕ್ರು ಒಂದು ನಯ ಪೈಸೆ ಕೊಡಂಗಿಲ್ಲಪ್ಪ ದುಡ್ದಿದ್ದು. ಎಲ್ಲ ಯಾಣೆ ಹೆಂತಿಗೆ ಕೊಡ್ತಾನ. ನಾನು ದುಡಿಯಕ್ಕೆ ಹೋಗ್ತೀನಿ. ಆಕಿ ಯಾಣೆದಕ್ಕಿ ನಮ್ಮ ಮಲ್ಲಮ್ಮ ಆಕಿನೂ ದುಡಿಯಕ್ಕೆ ಹೋಗ್ತಾಳ. ಏನು ನಡೆದತ್ ನೋಡಪ್ಪ ಹಿಂಗತಿ. ಎನ್ನ ಮುದುಕರಾಗಿಂದ ಲಗ್ನ ಆಗೋದಂದ್ರೆ ಎಲ್ಲಿದಯ್ಯಪ್ಪ? ಏನು ಕರ್ಮ ಮಾಡಿ ನನ್ನಪ್ಪ ಅನ್ನ ಮನ್ಯಾಗ ಅದನ್ನೆಲ್ಲ ನೋಡ್ಬೇಕಲ್ಲ ಯಪ್ಪ. ನನ್ನ ಕಣ್ಣಿಲೆ ಆ ದೇವ್ರು ನಾನು ಕಟ್ಕೊಂಡು ಹೋಗ್ಲಿ ಅಂತೀನಿ ನೋಡಿ ಅನ್ನ. ಯಾವ ನೀ ಹಿಂಗತಿ ಅಂದ್ರೆ ನಿನ್ನ ಬಿಟ್ಟು ಯಾರದಾರ ನಮಗ? ಮತ್ತೇನು ಮಾಡಲಿ ನನ್ನ ಮಗಳು ಯಾನ? ಮತ್ತು ಈಗ ಲಗ್ನ ಆಗೈತೆ, ಅದಕ್ಕೆ ಪಂಚಮಿಗೆ ನೀಲವನ್ನ ಮತ್ತು ಪಾಂಡ್ಯನ ಕಳಿಸ್ಕೊಡಲ್ಲ. ಪಂಚಮಿಗೆ ಕಟ್ಯಾಕೆ ಬಂದ. ತಡಿ ಮಾಡ್ತಾನೆ. ಎಷ್ಟು ಕಾಲಕ್ಕರ ಈಗಿನ ತವ್ರ ಮನೆಗೆ ಕಳಿಸ್ಕೊಟ್ಟಿನಿ. ನಾನು ಲಗ್ನ ಆದಾಗ ಹಿಂಗೆ ಮಾಡಿಟ್ರು. ನಿನಗೆ ಜ್ವರ ಬಂದಾವ ಅಂತೇಳಿ ನನ್ನ ತವ್ರ ಮನೆಗೆ ಕಳಿಸ್ಲಿಲ್ಲ. ಈಗ ನಿನ್ನ ಮಗಳನ್ನ ನಾ ತವ್ರ ಮನೆಗೆ ಕಳಿಸಿ ನಾನು ನೋಡಾಕಂತ. ಈಗ ತವ್ರ ಮನೆಗೆ ಹೋಗೋದು? ಅಯ್ಯ ನಮಗೆ ಆರಾಮಿಲ್ಲ ಯವ್ವ. ಇಲ್ಲಿ ಮಾಡೋರು ಮಟ್ಟೋರು ಯಾರು? ಇಂಥ ದೊಡ್ಡ ಹಬ್ಬದಾಗ ನೀ ಕರ್ಕೊಂಡು ಹೋದ್ರಿ ಹಂಗೆ? ಇಟ್ಟೋತನ ಬೇಸಿ ಇದ್ದಿಲ್ಲ, ಏಕದಮ್ ಕಜೆಟ್ ಬಂತ ನಿನಗ. ಇಟ್ಟೋತನ ಏನು ಹಾರ್ಯಾಡಿ ಓದ್ರಾಡಕತ್ತಿದ್ದಿ, ಅದು ಏಕದಮ್ಕ ಬಂತ ಜಡ್ ನಿನಗ. ನಾನು ಒಂದಿನ ಅಂತ ಕೇಳ್ತೀರ ಬೇಂದಿನ ಅಂತ ಕೇಳ್ತೀರ? ನನಗೆ ಜಡ್ ಬಂದ್ಬಿಟ್ಟತಿವ, ಗುದ್ದವನು ಬ್ಯಾನೆ ಬಂದತ್ ನನಗೆ. ಅಲ್ಲ ನಮ್ಮ ಮೈ ಎಲ್ಲ ಗುದ್ದದಂಗೆ ಆಗತ್ತತಿ. ಮತ್ತು ಇಟ್ಟು ದೊಡ್ಡ ಹಬ್ಬವ ಪಂಚಮಿ ಹಬ್ಬ. ಮತ್ತು ಮಾಡೋರು ಮಟ್ಟೋರು ಯಾರು ಇವ? ನಾನು ಮಾಡೋಕೆ ಆಗಂಗಿಲ್ಲ. ಅದು ನನ್ನ ಮಗಳನ್ನೂ ತೆಂಗಿ ತೊಗೊಂಡು ಹತ್ತತಿ. ಮನೆ ಮಾಡೋರು ಯಾರು? ಕಳ್ಸಂಗಿಲ್ವ? ಮತ್ತು ಮುಂದಿನ ವರ್ಷ ನೋಡಕಂತ ತಗೋ. ಅಲ್ಲ ಈಗ ಹೊಸ್ತಾಯಿ ಲಗ್ನ ಆಗೈತೆ ಅವನೇ 2 ದಿನ ಇವ, ಭಾಳ ದಿನ ಕರ್ಕೊಂಡು ಹೋಗಂಗಿಲ್ಲ. ಮತ್ತು 2 ದಿನಕ್ಕೆ ತಂದು ಬಿಟ್ಬಿಡ್ತೀನಿ. ಬಿಲ್ಕುಲ್ ಆಗಂಗಿಲ್ಲ. ಇಲ್ಲ ಮನ್ಯಾಗ ಉಂಡಿ ಮಾಡೋರು ಯಾರು? ಮಟ್ಟೋರು ಯಾರು? ಮತ್ತು ನಾನು ತವ್ರ ಮನ್ಯಾಗಿದ್ದ ಉಂಡಿ ತರ್ತಾರವ. ಮತ್ತು ಹೊಳೆ ಅವರಿಗೆ ಉಂಡಿ ಕೊಟ್ಟು ಕಳಿಸ್ಬೇಕಿಲ್ಲ? ಮತ್ತು ಮಾಡೋರು ಯಾರು ಮಟ್ಟೋರು ಯಾರು? ಮತ್ತು ನಮಗೂ ಊರಾಗ ಮಂದಿ ಕೊಡ್ತಾರ ಉಂಡಿನ, ಮತ್ತು ಅವು ಎಲ್ಲ ಉಂಡಿ ಹೊಳೆ ಕೊಡ್ಬೇಕು. ಅವ್ನು ಮಾಡೋರು ಮಟ್ಟೋರು ಯಾರು ಇವ? ಮತ್ತು ನಮಗೂ ಜಡ್ ಬಂದು ಬಿದ್ದೆವು. ನಮ್ಗೆ ಯಾರು ಅದಾರನ ನೋಡು, ಕರ್ಕೊಂಡು ಹೋಗಬೇಡ ಅಷ್ಟ. ನಿನಗೇನು ದಾಡಿಗೈತಿ? ಸುಮ್ಕುಂದ್ರ. ಈಗ ಹೊಸ್ತಾಯಿ ಲಗ್ನ ಆಗೈತಿ, ಕರ್ಕೊಂಡು ಹೋಗೋಳಗ ತವ್ರ ಮನೆಗೆ 2 ದಿನ ಕರ್ಕೊಂಡು ಹೋಗಂತ ಹೇಳ್ಬಿ. ಅಟ್ಟು ಮಿಕ್ಕಿ ನಾ ತವ್ರ ಮನೆಗೆ ಹೋಗಬೇಕು ಅನ್ನೋದಿತ್ತಂದ್ರೆ ನೀಲಿ ನನ್ನ ಹೆಣ ದಾಟ್ಕೊಂಡು ಹೋಗ್ಬೇಕು ನೋಡಿ ನೀನು. ಯವ್ವ ಹಿಂಗತಿ ಅಂದ್ರೆ ಆ ಮಳ್ಳು ಏನು ಮಾಡ್ಬೇಕ ಯವ್ವ ವೈನಿ? ಯವ್ವ ಬ್ಯಾಡ ಬಿಡ್ಬೆ, ನಾ ಮತ್ತೆ ಬರ್ತೀನಿ ತಗೋ. ಲೇ ಮಾಣಿಗೇಡಿ, ನೀನು ಒಂದು ಹೆಣ್ಣು ಹಡ್ದಿ, ಹಿಂಗೆಲ್ಲ ಮಾಡಬಾರ್ದು. ದೇವ್ರು ಒಳ್ಳೇದು ಮಾಡಂಗಿಲ್ಲ ನಿನಗ. ಆ ಹುಡುಗಿ ಬಾಯಿ ಕಟ್ಟಿ ಹಾಕಿದಲ್ಲ. ನಾ ಏನು ಇಲ್ಲಾರ್ದು ಹೇಳಿಲ್ಲ, ಇದ್ದಿದ್ದ ಹೇಳೀನಿ. ಈಗ ಅದ್ರ ಬಾದ್ನ ಗೊತ್ತಾಕತಿ.
ಹಿಂದಕ್ಕೆ ನಾನು ಇಷ್ಟ ಒದ್ದಾಡಿದ್ದೆ. ಇದೇನೇವ ನಡ ಇಷ್ಟು ನುಸಾಕತ್ತತಿ, ಹೊಟ್ಟೆ ಇಷ್ಟು ನುಸಾಕತ್ತತಿ ಲೇವ, ಏನು ಮಾಡಲಿ ನಾನು? ಆಕಿ ಶ್ಯಾಮ್ಲಿ ಕೆಲಸ ಮುಗಿಸಿ ಹೋದಂಗಾದ್ಲ, ಯಾಕೆ ಹೊಟ್ಟೆ ಭಾಳ ನುಸಾಕತ್ತತಿ. ಇವ ಈ ಮನ್ಯಾಗ ಒಂದು ಯಾವೂ ಇಲ್ಲ, ಕಾನು ಕಾಗಿಲ್ಲ, ಗೂನು ಗೂಗಿಲ್ಲ. ಅಯ್ಯೋ ದೇವ್ರ, ಏನು ಬಂತ ಯವ್ವ ನನಗೆ ಏಕದಮ್ಕ. ಯವ್ವ ಹೊಟ್ಟೆ, ಯಪ್ಪ ಹೊಟ್ಟೆ. ಅಯ್ಯೋ ದೇವ್ರೆ, ನಮ್ಮವನ ಒಳಗೆ ಹೋಗಾಕ್ ಬಿಟ್ನಿಲ್ಲ ಯವ್ವ, ಏನು ಬಂತ್ರಿ ಯವ್ವ ಹೊಟ್ಟೆ. ಯಾರಾದ್ರೂ ಕಾಪಾಡ್ರಿ ನನ್ನ. ಇಷ್ಟು ದೊಡ್ಡ ಮನ್ಯಾಗ ನಿಂತು ಒದ್ರಿದ್ರೆ ಹೊರಗಿನವ್ರಿಗೆ ಏನು ಕೇಳಿಸುತ್ತ ಯವ್ವ, ನನಗೆ ಹೋಗಾಕ ಆಗವಲ್ದು ಯವ್ವ ಹೊಟ್ಟೆ. ಲೇ ಬೇಬಿ, ಎಲ್ಲದಿಲ್ಲ ನಮ್ಮ ಅವನ ಹೇಳದಿ? ಅಯ್ಯೋ ದೇವ್ರ ಹೊಟ್ಟೆ. ಅಯ್ಯ ಯಾಕೆ ನನ್ನ ಮಗಳ ಏನಾಯ್ತು? ಇಲ್ಲಿ ಯಾಕೆ ಬಿದ್ದೀರಿ ನೀನು? ಯಪ್ಪ, ನಾ ಸತ್ತೋಕ್ಕಿನಪ್ಪ, ನನಗೆ ಯಾಕೆ ಹೊಟ್ಟೆ ನುಸಾಕತ್ತೈತಪ್ಪ. ಏನಾಯ್ತ? ಅವಳೆಲ್ಲ ನಿಮ್ಮವ ಇಂಥ ತುಂಬ ಬಸ್ಲಿನ ಬಿಟ್ಟು ಎಲ್ಲಿ ಹೊರಗೇಡಕ್ಕೆ ಹೋಗವ ಅವನ? ಯಪ್ಪ, ಮನ್ಯಾಗ ಯಾರೂ ಇಲ್ಲಪ್ಪ, ಅವನು ಇಲ್ಲ. ಅವ್ವ ಅಮ್ಮನ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ. ಯಪ್ಪ ನನಗೆ ಕಾಪಾಡ್ಯಪ್ಪ, ಯಾಕ ಭಾಳ ಹೊಟ್ಟೆ ನುಸಾಕತ್ತೈತಿ. ಇಂಥ ತುಂಬು ಗರ್ಭಿಣಿ ಬಿಟ್ಟು ಅವನ್ ನೋಡಕ್ ಹೋಗ್ಯಲ್ಲ ಬಾಲೇದಾರ್ತಿ. ನನ್ನ ಮಗಳ ಎದರಾಕ್ ಹೋಗ್ಬೇಡ. ನಿಮ್ಮಪ್ಪ ನಾ ಇನ್ನೂ ಬದುಕೀನಿ. ನಿಮ್ಮವ್ ಬಿಟ್ರ ನಾ ಬಿಡಂಗಿಲ್ಲ. ನನ್ನ ಕೈಯಾಗಿ ನೀ ಬೆಳೆದಿದ್ದೆ ಅಂತ ಹಿಂಗೆ ತೀರ್ತಿರ್ಲಿಲ್ಲ. ಹೋಲ್ ಬಿಡು, ಅದು ಹಳಿ ಕತಿ ಬ್ಯಾಡ. ಸುಮಿತ್ರ ಅವ್ನು ಕರೀತೀನಿ ತಡಿ, ಏನು ಅನ್ನೋದು ಇರಾವತ್ತಲ್ಲ. 2 ನಿಮಿಷ ಬರ್ತೀನಿ. ಯಪ್ಪ ಲಘು ಕರ್ಕೊಂಬ, ಇಲ್ಲ ಸತ್ತೋಕಿನಿ ಯಪ್ಪ ನಾನು. ಅಯ್ಯೋ ದೇವ್ರೆ. ಬಂದೆ ಈಗ ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಅಯ್ಯೋ ಶಿವನ, ಅಯ್ಯೋ ಅಪ್ಪ, ಅಯ್ಯೋ ಅಯ್ಯೋ ದೇವ್ರೆ. ಅಯ್ಯೋ ನನ್ನ ಕಂದ, ಅಯ್ಯೋ ಯಾಕ ನಾನು ಭಾಳ ತ್ರಾಸ ಆಗತೈತಿ. ನಾನು ಯಾಕೆ ಉಳಿಯಂಗೆ ಕಾಣವಲ್ರೇ ನಾನು ಕಂದ. ಮಗಳ ಬಂದ್ಬಿಟ್ಯ? ಓ ವೀರ ಬಹದ್ದೂರ ಕೇಸರಿ ಊಟಿ ಬಿಟ್ಟೆ. ನಾ ಲೋಕನ ಬಾಬಿ, ನನ್ನ ಮಗಳು ಇನ್ನೂ ಅಲ್ಲಾಕತ್ತಲ್ಲ. ಅಯ್ಯೋಯ್ಯೋ ಪಾಪ, ನಡನ್ನು ಬಂದು ಹಡ್ಕೊಂಡು ಬಿಟ್ರಲ್ರಿ ಅವ್ರು. ಯವ್ವ ನನಗೆ ಯಾಕೆ ತ್ರಾಸ ಆಗತೈತೆ ಯವ್ವ. ಏನಾಯ್ತು ನೋಡ್ಬೇ ನನ್ನ ಮಗಳಿಗೆ? ಅಯ್ಯೋ ಶಿವನ, ಮಾಸನ ಬಿದ್ದಿಲ್ಲ ಶಿವನ. ಅಲ್ಲ ಕೂಸು ಬರೋಣ ಹಿಂದೆ ಮಾಸ ಬರ್ಬೇಕು, ಇದು ಮಾಸನ ಬರವಲ್ದಲ್ಲ ಇವ. ಅಯ್ಯ ದೇವ್ರ, ಮಾಸ ಎದಿಗೆ ಏರ್ಬಿಟ್ಟತಿ. ಏನಾಯ್ತು ಬೇ? ಸುಮ್ಮ ಇದಲ್ಲ. ನನ್ನ ಮಗಳು ಎಲ್ಲ ಆರಾಮದ, ನನ್ನ ಮೊಮ್ಮಗ ಆರಾಮದಿಲ್ಲ? ಗೌಡ್ರ ಮಾಸ ಎದಿಗೆ ಇರತ್ರಿ, ಇನ್ನು ಅವ್ವಾರು ಉಳಿದು ಭಾಳ ಕಷ್ಟ ಐತ್ರಿ. ಏನು ಹೇಳಕತ್ತೀವಿ ನೀನು? ನನ್ನ ಮಗ ಏನೂ ಆಗಬಾರ್ದು. ನನ್ನ ಕೈಯಾಗ ಏನೂ ಇಲ್ರಿ ಅಪ್ಪರ, ಯಾಕಂದ್ರೆ ಮಾಸ ಎದಿಗೆ ಏರ್ಬಿಟ್ಟತಿ, ಮೈ ಮೇಲೆ ಭಾಳ ಹೊಂಟ್ಬಿಟ್ಟತಿ. ಇನ್ನು ಉಳಿಯೋದು ಭಾಳ ಕಷ್ಟ ಐತ್ರಿ ಅವ್ವಾರು. ಅಲ್ಲಿ ಅಲ್ಲಿ ಮಗು ಊರಾಗ ಆಕಿ ಕಾಂತವ್ವ ಕಡೆ ಕರ್ಕೊಂಡು ಹೋಗ್ಬಿಡೋಣ. ಅಷ್ಟೊತ್ತನ ಅಂದ್ರೆ ಉಳಿಯಂಗಿಲ್ರಿ ಅವ್ವಾರು. ಅವರ ನನ್ನ ಮಗಳ ಏನು ಬಂತವ ಹಿಂಗೆ? ನಿಮ್ಮವ್ವ ಮಾಡಿದ ಪಾಪಕ್ಕೆ ನೀನು ಶಿಕ್ಷೆ ಅನುಭವಿಸೋಂಗೆ ಆಯ್ತಲ್ಲ ನನ್ನ ಮಗಳ. ಅಪ್ಪ, ಅಲ್ಲ ಅವ್ವ ಮಾಡಿದ ಶಿಕ್ಷೆ ಅಲ್ಲಪ್ಪ, ನಾನು ಮಾಡಿದ ಪಾಪ ಕರ್ಮಕ್ಕೆ ಇದು ಬಂತ್ಯಪ್ಪ. ಯಪ್ಪ, ನಾ ಹುಟ್ಟಿದಾಗಿಂದ ನೀನು ಏನೇನು ಕೇಳಲಿಯಪ್ಪ, ನಂದೊಂದು ಆಸೆ ನೆರವೇರಿಸ್ಕೊಡ್ತೀಯಪ್ಪ. ಹೇಳ ನನ್ನ ಮಗಳ, ಅದು ಏನಂತ ಹೇಳ. ನನ್ನ ಜೀವ ಪೊನಕ್ಕಿಟ್ಟದ್ರೂ ಅದನ್ನು ಮಾಡ್ತೀನಿ. ಅದು ಏನು ಹೇಳ ನನ್ನ ಮಗಳ. ಯಪ್ಪ, ಹೆಂಗಾರ ಮಾಡಿ ಮಲ್ಲಪ್ಪ ಮಾಮನ ಹತ್ರ ಈ ಕೂಸಿನ ಕೊಟ್ಬಿಡು. ಇದು ಅನಾಥಾಗಿ ಬೆಳೆಯೋದು ಬೇಡ, ತಂದೆ ತಾಯಿ ಕೂಡ ಬೆಳೀಲಿ. ಮಾವಿಗೆ ಇದನ್ನು ಹೇಳು, ಸಾಧ್ಯ ಆದ್ರೆ ನನಗೆ ಕ್ಷಮಸಂತ ಹೇಳು. ನಾ ಮಾಡಿದ ತಪ್ಪಿಗೆ ನನ್ನ ಮಗಗೆ ಶಿಕ್ಷೆ ಕೊಡಬೇಡ ಅಂತೇಳಿ ಮಾವಾಗ. ಯಪ್ಪ ಇದೊಂದು ಮಾತು ನಡೆಸ್ಕೊಡ್ತೀಯಲ್ಲಪ್ಪ, ನನಗಿನ್ನು ಹೆಚ್ಚು ಹೊತ್ತಿಲ್ಲಪ್ಪ. ಯಪ್ಪ ಹಂಗತಿ ಅನ್ಬೇಡ ನನ್ನ ಮಗಳ, ಏನೂ ಆಗಂಗಿಲ್ಲ ನನಗೆ. ನಾ ಅದೀನಿ. ಏನಾರು ಮಾಡಿ ಉಳಿಸ್ಕೊಡ್ಬೇ ನನ್ನ ಮಗಳನ್ನ. ಸರಿ, ನಾನು ಹೋಗಿ ಕಾಂತವನ್ನ ಕರ್ಕೊಂಡ್ಬರ್ತೀನಿ. ಬೇಡಪ್ಪ, ನಾ ಉಳಿಯಂಗಿಲ್ಲ. ಬೇಡ ಯಪ್ಪ, ಹೆಂಗಾರ ಮಾಡಿ ನನ್ನ ಕೂಸು ಅನಾಥಾಗಿ ಬೆಳಿಲಾರ್ದಂಗೆ ನೋಡ್ಕೊರಪ್ಪ. ಯಪ್ಪ ಯಪ್ಪ ನನ್ನ ಮಗಳ ಎಂಥ ಕೆಲಸ ಆಯ್ತು. ಗುರುಬಸಮ್ಮ ಬಂಗಾರದಂಥ ಮಗಳು ಇದ್ಲಲ್ಲಿ. ನನ್ನ ಹೆಂಡತಿ ಮಾಡಿದ ಪಾಪಕ್ಕೆ ನನ್ನ ಮಗಳು ಸತ್ಲಲ್ಲ.